ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಯಮ ಗುಂಡಿಗಳ ದರ್ಶನವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ನಗರದ ರಸ್ತೆಗಳ ಅಸಲಿಯತ್ತು ಬಟಾಬಯಲಾಗಿದೆ. ಗುಂಡಿಗಳು, ಮರಣ ರಸ್ತೆ ಗುಂಡಿಗಳು. ಜೀವ ಪಣಕ್ಕಿಟ್ಟೆ ವಾಹನ ಸವಾರರು ಸಂಚರಿಸಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳದ್ದೇ ದರ್ಬಾರ್. ಗುಂಡಿ ಭಾಗ್ಯಗಳಿಂದ ಮುಕ್ತಿ ಸಿಗದೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿ ರಸ್ತೆ ಪಕ್ಕದಲ್ಲಿ ಡೇಂಜರ್ ಗುಂಡಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಸಿಲಿಕಾನ್ ಸಿಟಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಂತಿವೆ. ಇದು ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಖ್ಯ ರಸ್ತೆಯಲ್ಲಿರುವ ಪರಿಸ್ಥಿತಿ. ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂಭಾಗದ ಕಾರ್ಪೊರೇಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಗುಂಡಿ ಬಿದ್ದಿದೆ ಎಂಬುದು. ಅಪಘಾತ ಗ್ಯಾರಂಟಿ ಆಗುತ್ತೆ. ಎಲ್ಲ ಕಡೆ ಇದೆ ಗುಂಡಿ. ಇಡೀ ಬೆಂಗಳೂರು ಸುತ್ತ ಇದೆ. ಅದೇ ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ಎಷ್ಟೋ ಬಿಸ್ಸು ನಾವು ಕೂಡ ಬಿದ್ದು ಒದ್ದಾಡಿದ್ದೀವಿ. ದಯವಿಟ್ಟು ಸರ್ಕಾರ ಮುಚ್ಚಿಸಿ ಇದಾಗುತ್ತೆ. ಅದೇ ಸೆಂಟ್ರಲ್ಲು ಇಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಸರಿ ಮಾಡ್ತಾರೆ ಹೇಳಿ? ಹಾಂ, ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಸಂಚರಿಸೋ ವಾಹನ ಸವಾರರ ಪರದಾಟ ಅಷ್ಟಿಷ್ಟಲ್ಲ. ಸುಮಾರು 2 ಕಿಲೋಮೀಟರ್ವರೆಗೂ ರಸ್ತೆಯಲ್ಲಿ ಗುಂಡಿಗಳಿವೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಚಿತ್ರಣ ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು, ಇದು ರಸ್ತೆ ಅನ್ಬೇಕು, ಒಂದು ಕಡೆ ಹಳ್ಳ ಅನ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದುಕೊಂಡು ಹೋಗ್ತದೆ. ಸುಮಾರು ಒಂದು 2-3 ಕಿಲೋಮೀಟರ್ ಇದೇ ಪರಿಸ್ಥಿತಿ ಉಂಟಾಗಿದೆ. ನಾಗವರ ರಸ್ತೆಗಳಲ್ಲಿ ಓಡಾಡೋದೇ ನರಕ. ನರಕ ಅಂದ್ರೆ ಅಂತಿಂತ ನರಕವಲ್ಲ. ಯಾಕಂದ್ರೆ ನಾಗವರದಲ್ಲಿರೋ ಈ ರಸ್ತೆಯಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಗುಂಡಿಗಳಿವೆ. ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿಯುತ್ತಿದೆ. ಈಗ ನಾಗವರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡಿ ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು. ಕೆಸರು ಗದ್ದೆ ಆಗಿದೆ. ಒಂದು ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಅಧಿಕಾರಿಗಳು ಚಿತ್ಕೊಂಡು ಇಲ್ಲಿ ಪೈಪ್ ಲೀಕೇಜ್ ಆಗಿದೆ, ಸಾಕಷ್ಟು ನೀರು ಪೋಲಾಗ್ತಿದೆ. ಮತ್ತೊಂದು ಕಡೆ ಗುಂಡಿಗಳು ಬಿದ್ದಾವೆ. ಬೇಗ ಮುಚ್ಚಬೇಕಂತ ಈ ಒಂದು ಭಾಗದ ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಬೃಹದಾಕಾರದ ರಸ್ತೆ ಗುಂಡಿ, ಸವಾರರು ಪರದಾಟ. ಇಲ್ಲಿ ನೋಡಿ, ಇದು HSR ಲೇಔಟ್ನ ಮುಖ್ಯ ರಸ್ತೆಯಲ್ಲಿರುವ ಬೃಹದಾಕಾರದ ಗುಂಡಿ. ವಾಹನ ಸವಾರರು ಎಲ್ಲಿ ಬೀಳ್ತೀವೋ ಅಂತ ಜೀವ ಕೈಯಲ್ಲೇ ಹಿಡಿದು ಸಂಚರಿಸಬೇಕು. HSR ಲೇಔಟ್ನ ಅಗ್ರ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಈ ಒಂದು ರಸ್ತೆಯಲ್ಲಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ ತುಂಬ ಆಳವಾಗಿ ಗುಂಡಿ ಬಿದ್ದಿದೆ. ಸಾಕಷ್ಟು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಆಗಿವಂತೆ ಇಲ್ಲಿನ ವಾಹನ ಸವಾರ ಹೇಳ್ತಿದ್ರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಯಮ ಗುಂಡಿಗಳ ದರ್ಶನವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ನಗರದ ರಸ್ತೆಗಳ ಅಸಲಿಯತ್ತು ಬಟಾಬಯಲಾಗಿದೆ. ಗುಂಡಿಗಳು, ಮರಣ ರಸ್ತೆ ಗುಂಡಿಗಳು. ಜೀವ ಪಣಕ್ಕಿಟ್ಟೆ ವಾಹನ ಸವಾರರು ಸಂಚರಿಸಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳದ್ದೇ ದರ್ಬಾರ್. ಗುಂಡಿ ಭಾಗ್ಯಗಳಿಂದ ಮುಕ್ತಿ ಸಿಗದೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿ ರಸ್ತೆ ಪಕ್ಕದಲ್ಲಿ ಡೇಂಜರ್ ಗುಂಡಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಸಿಲಿಕಾನ್ ಸಿಟಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಂತಿವೆ. ಇದು ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಖ್ಯ ರಸ್ತೆಯಲ್ಲಿರುವ ಪರಿಸ್ಥಿತಿ. ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂಭಾಗದ ಕಾರ್ಪೊರೇಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಗುಂಡಿ ಬಿದ್ದಿದೆ ಎಂಬುದು. ಅಪಘಾತ ಗ್ಯಾರಂಟಿ ಆಗುತ್ತೆ. ಎಲ್ಲ ಕಡೆ ಇದೆ ಗುಂಡಿ. ಇಡೀ ಬೆಂಗಳೂರು ಸುತ್ತ ಇದೆ. ಅದೇ ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ಎಷ್ಟೋ ಬಿಸ್ಸು ನಾವು ಕೂಡ ಬಿದ್ದು ಒದ್ದಾಡಿದ್ದೀವಿ. ದಯವಿಟ್ಟು ಸರ್ಕಾರ ಮುಚ್ಚಿಸಿ ಇದಾಗುತ್ತೆ. ಅದೇ ಸೆಂಟ್ರಲ್ಲು ಇಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಸರಿ ಮಾಡ್ತಾರೆ ಹೇಳಿ? ಹಾಂ, ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಸಂಚರಿಸೋ ವಾಹನ ಸವಾರರ ಪರದಾಟ ಅಷ್ಟಿಷ್ಟಲ್ಲ.
ಸುಮಾರು 2 ಕಿಲೋಮೀಟರ್ ವರೆಗೂ ರಸ್ತೆಯಲ್ಲಿ ಗುಂಡಿಗಳಿವೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಚಿತ್ರಣ ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು, ಇದು ರಸ್ತೆ ಅನ್ಬೇಕು ಒಂದು ಕಡೆ ಹಳ್ಳ ಅನ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಚರಂಡಿ ನೀರು ರಸ್ತೆ ಮೇಲೆ ಹರಿದುಕೊಂಡು ಹೋಗ್ತದೆ. ಸುಮಾರು ಒಂದು 2-3 ಕಿಲೋಮೀಟರ್ ಇದೇ ಪರಿಸ್ಥಿತಿ ಉಂಟಾಗಿದೆ. ನಾಗವರ ರಸ್ತೆಗಳಲ್ಲಿ ಓಡಾಡೋದೇ ನರಕ. ನರಕ ಅಂದ್ರೆ ಅಂತಿಂತ ನರಕವಲ್ಲ. ಯಾಕಂದ್ರೆ ನಾಗವರದಲ್ಲಿರೋ ಈ ರಸ್ತೆಯಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಗುಂಡಿಗಳಿವೆ. ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿಯುತ್ತಿದೆ. ನಾ ಈಗ ನಾಗವರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡಿ ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು. ಕೆಸರು ಗದ್ದೆ ಆಗಿದೆ. ಒಂದು ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಅಧಿಕಾರಿಗಳು ಚಿತ್ಕೊಂಡು ಇಲ್ಲಿ ಪೈಪ್ ಲೀಕೇಜ್ ಆಗಿದೆ, ಸಾಕಷ್ಟು ನೀರು ಪೋಲಾಗ್ತಿದೆ. ಮತ್ತೊಂದು ಕಡೆ ಗುಂಡಿಗಳು ಬಿದ್ದಾವೆ. ಬೇಗ ಮುಚ್ಚಬೇಕಂತ ಈ ಒಂದು ಭಾಗದ ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಬೃಹದಾಕಾರದ ರಸ್ತೆ ಗುಂಡಿ, ಸವಾರರು ಪರದಾಟ. ಇಲ್ಲಿ ನೋಡಿ, ಇದು HSR ಲೇಔಟ್ನ ಮುಖ್ಯ ರಸ್ತೆಯಲ್ಲಿರುವ ಬೃಹದಾಕಾರದ ಗುಂಡಿ. ವಾಹನ ಸವಾರರು ಎಲ್ಲಿ ಬೀಳ್ತೀವೋ ಅಂತ ಜೀವ ಕೈಯಲ್ಲೇ ಹಿಡಿದು ಸಂಚರಿಸಬೇಕು. HSR ಲೇಔಟ್ನ ಅಗ್ರ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಈ ಒಂದು ರಸ್ತೆಯಲ್ಲಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ ತುಂಬ ಆಳವಾಗಿ ಗುಂಡಿ ಬಿದ್ದಿದೆ. ಸಾಕಷ್ಟು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಆಗಿವಂತೆ ಇಲ್ಲಿನ ವಾಹನ ಸವಾರರು ಹೇಳ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಯಮ ಗುಂಡಿಗಳ ದರ್ಶನವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ನಗರದ ರಸ್ತೆಗಳ ಅಸಲಿಯತ್ತು ಬಟಾಬಯಲಾಗಿದೆ. ಗುಂಡಿಗಳು, ಮರಣ ರಸ್ತೆ ಗುಂಡಿಗಳು. ಜೀವ ಪಣಕ್ಕಿಟ್ಟೆ ವಾಹನ ಸವಾರರು ಸಂಚರಿಸಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಗುಂಡಿಗಳದ್ದೇ ದರ್ಬಾರ್. ಗುಂಡಿ ಭಾಗ್ಯಗಳಿಂದ ಮುಕ್ತಿ ಸಿಗದೆ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿ ರಸ್ತೆ ಪಕ್ಕದಲ್ಲಿ ಡೇಂಜರ್ ಗುಂಡಿ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಸಿಲಿಕಾನ್ ಸಿಟಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಂತಿವೆ. ಇದು ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಖ್ಯ ರಸ್ತೆಯಲ್ಲಿರುವ ಪರಿಸ್ಥಿತಿ. ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂಭಾಗದ ಕಾರ್ಪೊರೇಷನ್ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ ಎಂಬುದು. ಅಪಘಾತ ಗ್ಯಾರಂಟಿ ಆಗುತ್ತೆ. ಎಲ್ಲ ಕಡೆ ಇದೆ ಗುಂಡಿ. ಇಡೀ ಬೆಂಗಳೂರಲ್ಲ, ಇಡೀ ಬೆಂಗಳೂರು ಸುತ್ತ ಇದೆ ಅದೇ. ನಮ್ಮ ಗಾಡಿ ಓಡ್ಸೋಕ್ಕಾಗಲ್ಲ. ಎಷ್ಟೋ ಬಿದ್ದು ನಾವು ಕೂಡ ಬಿದ್ದು ಒದ್ದಾಡಿದ್ದೀವಿ. ದಯವಿಟ್ಟು ಸರ್ಕಾರ ಮುಚ್ಚಿ ಇದಾಗುತ್ತೆ. ಅದೇ ಸೆಂಟ್ರಲ್ಲು ಇಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಸರಿ ಮಾಡ್ತಾರೆ ಹೇಳಿ? ಹಾಂ, ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಸಂಚರಿಸೋ ವಾಹನ ಸವಾರರ ಪರದಾಟ ಅಷ್ಟಿಷ್ಟಲ್ಲ. ಸುಮಾರು 2 ಕಿಲೋಮೀಟರ್ ವರೆಗೂ ರಸ್ತೆಯಲ್ಲಿ ಗುಂಡಿಗಳಿವೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಚಿತ್ರಣ ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು, ಇದು ರಸ್ತೆ ಅನ್ಬೇಕು ಒಂದು ಕಡೆ ಹಳ್ಳ ಅನ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಚರಂಡಿ ನೀರು ರಸ್ತೆ ಮೇಲೆ ಹರಿದುಕೊಂಡು ಹೋಗ್ತದೆ. ಸುಮಾರು ಒಂದು 2-3 ಕಿಲೋಮೀಟರ್ ಇದೇ ಪರಿಸ್ಥಿತಿ ಉಂಟಾಗಿದೆ. ನಾಗವರ ರಸ್ತೆಗಳಲ್ಲಿ ಓಡಾಡೋದೇ ನರಕ. ನರಕ ಅಂದ್ರೆ ಅಂತಿಂತ ನರಕವಲ್ಲ. ಯಾಕಂದ್ರೆ ನಾಗವರದಲ್ಲಿರೋ ಈ ರಸ್ತೆಯಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಗುಂಡಿಗಳಿವೆ. ರಸ್ತೆಯ ಮೇಲೆಯೇ ಚರಂಡಿ ನೀರು ಹರಿಯುತ್ತಿದೆ. ನಾ ಈಗ ನಾಗವರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ನೋಡಿ ಈ ಒಂದು ರಸ್ತೆ ಯಾವ ರೀತಿ ಇದೆ ಎಂಬುದು. ಕೆಸರು ಗದ್ದೆ ಆಗಿದೆ. ಒಂದು ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಕಾವೇರಿ ನೀರು ರಸ್ತೆ ಮೇಲೆ